ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 14 ಜನವರಿ 2026 ಚಿನ್ನದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. 24 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ನೋಡಿದರೆ ಪ್ರತಿ 1 ಗ್ರಾಮ್ ಬೆಂಗಳೂರಿನಲ್ಲಿ 14,400 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 14,40,000 ರೂಪಾಯಿ ಆಗಿದೆ. ಅಂದರೆ ನಿನ್ನೆಗೋಸ್ಕರ ಒಂದು ದೊಡ್ಡ ಏರಿಕೆ ಅಂತ ಹೇಳ್ಬೋದು. ಸುಮಾರು 147 ರೂಪಾಯಿನ ಏರಿಕೆ ಆಗಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 13,200 ರೂಪಾಯಿ ಪ್ರತಿ ಗ್ರಾಮ್, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 13,20,000 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ ಸುಮಾರು 135 ರೂಪಾಯಿನ ಏರಿಕೆ ಆಗಿದೆ ನಿನ್ನೆಗೆ ಹೋಲಿಸಿದ್ರೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದರೆ ಪ್ರತಿ 1 ಗ್ರಾಮ್ ಬಂದು 10,800 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 10,80,000 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ ನಿನ್ನೆಗೋಲ್ಸರು ಸುಮಾರು 110 ರೂಪಾಯಿನ ಏರಿಕೆ ಆಗಿದೆ. ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಇದರಲ್ಲಿ ಒಂದು ದೊಡ್ಡ ಏರಿಕೆ ಅಂತ ಹೇಳ್ಬೋದು. ಪ್ರತಿ 1 ಗ್ರಾಮ್ ಬಂದು 290 ರೂಪಾಯಿ ಆಗಿದೆ. ಹಾಗೆ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು 2,90,000 ರೂಪಾಯಿ ಆಗಿದೆ. ಅಂದರೆ ಪ್ರತಿ ಕೆ ಜಿನಲ್ಲಿ ಸುಮಾರು 15,000 ರೂಪಾಯಿನ ಒಂದು ದೊಡ್ಡ ಏರಿಕೆ ಆಗಿದೆ ನಿನ್ನೆಗೋಲ್ಸೋದಾದರೆ. ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ 99 ರೂಪಾಯಿ 84 ಪೈಸೆ, ಡೀಸೆಲ್ ಬೆಲೆ 85 ರೂಪಾಯಿ 93 ಪೈಸೆ, ಕಚ್ಚಾ ತೈಲದ ಬೆಲೆ ಸುಮಾರು 5,556 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ ನಿಫ್ಟಿ ಇವತ್ತು ಸುಮಾರು 66.70 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 25,665.60 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಸುಮಾರು 244.98 ಪಾಯಿಂಟ್ಸ್ಗಳ ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 83,382.71 ಪಾಯಿಂಟ್ಸ್ಗೆ ಕ್ಲೋಸ್ ಆಯಿತು. ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದರೆ ವೇದಾಂತದಲ್ಲಿ ಒಂದು ಒಳ್ಳೆಯ ಏರಿಕೆ ತೋರಿಸ್ತು. ಇವತ್ತು ಶೇರ್ಸ್ನಲ್ಲಿ 6% ಅಷ್ಟು ಏರಿಕೆ ಆಗಿದೆ. ಹಾಗೆ ಹಿಂದೂಸ್ತಾನ್ ಜಿಂಕ್, ಟಾಟಾ ಸ್ಟೀಲ್, ಪಂಜಾಬ್ ನ್ಯಾಷನಲ್ ಬ್ಯಾಂಕು, NTPC, ಜಿಂದಾಲ್ ಸ್ಟೀಲ್, ಆಕ್ಸಿಸ್ ಬ್ಯಾಂಕ್, ಅಂಬುಜಾ ಸಿಮೆಂಟ್ಸ್, ಇಂಡಾಲ್ಕೋ ಇಂಡಸ್ಟ್ರೀಸ್, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ONGC, ಅಲ್ಟ್ರಾಟೆಕ್ ಸಿಮೆಂಟ್, ದ ಇಂಡಿಯನ್ ಹೋಟೆಲ್ಸ್ ಕಾರ್ಪೊರೇಷನ್, ಹಾಗೆ ಟೊರೆಂಟ್ಸ್ ಫಾರ್ಮಾ, ಝೊಮ್ಯಾಟೊ, ಹಾಗೆ ಶ್ರೀ ಸಿಮೆಂಟ್, ಸೋಲಾರ್ ಇಂಡಸ್ಟ್ರೀಸ್, ಇಂಡಿಯಾ, ಯುನೈಟೆಡ್ ಸ್ಪಿರಿಟ್ಸ್, ಇಂಡಿಯನ್ ಆಯಿಲ್, ಭಾರತ್ ಎಲೆಕ್ಟ್ರಾನಿಕ್ಸ್, ಜಿಯೋ ಫಿನಾನ್ಷಿಯಲ್ ಸರ್ವಿಸ್, REC, ಸಿಮೆನ್ಸ್, ಗ್ರಾಸಿಮ್ ಇಂಡಸ್ಟ್ರೀಸ್ ಈ ಶೇರ್ಸ್ನಲ್ಲಿ ಒಂದು ಏರಿಕೆ ತೋರಿಸಿದೆ. ಹಾಗೆ IPO ನೋಡಿದ್ರೆ ಅವನ ಎಲೆಕ್ಟ್ರೋ ಸಿಸ್ಟಮ್ಸ್ ಇಲ್ಲಿವರೆಗೂ ಸುಮಾರು 135 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇದು ಇವತ್ತು ಕ್ಲೋಸ್ ಆಯಿತು. ಹಾಗೆ ಇಂಡೋ SME IPO ಇದು SMC ಲಿಮಿಟೆಡ್ ಇದು 3 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇಲ್ಲಿವರೆಗೂ. 16ನೇ ತಾರೀಕು ಕ್ಲೋಸ್ ಆಗೋದು. ಅಮಾಗಿ ಮೀಡಿಯಾ ಲ್ಯಾಬ್ಸು ಇದು 16ನೇ ತಾರೀಕು ಕ್ಲೋಸ್ ಆಗೋದು. ಇಲ್ಲಿವರೆಗೂ 0.5 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿರೋದು. ಹಾಗೆ GRE ರಿನ್ಯೂ ಎನರ್ಜಿ ಟೆಕ್ಕು ಇಲ್ಲಿವರೆಗೂ ಸುಮಾರು 0.78 ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇದು 16ನೇ ತಾರೀಕು ಕ್ಲೋಸ್ ಆಗೋದು. ಹೊಸ IPO ಅವತ್ತು ಓಪನ್ ಆಗಿರೋದಂದರೆ ಆರ್ಮರ್ ಸೆಕ್ಯೂರಿಟಿ, ಇದು SME IPOನೇ. ಇದು ಪ್ರೈಸ್ ರೇಂಜ್ 55 ರೂಪಾಯಿಂದ 57 ರೂಪಾಯಿ ಇದೆ. ಮಿನಿಮಮ್ 2 ಲಕ್ಷ ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್, ಮ್ಯಾಕ್ಸಿಮಮ್ 5 ಲಕ್ಷ ತನಕ ಮಾಡ್ಬೋದು. 19ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್